ಅಯ್ಯೋ ದೇವರೇ, ಈ ತುತ್ತಿನ ಚೀಲ ತುಂಬಿಸುವ ಸಲುವಾಗಿ ಬೀದಿ 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 ಅಲಿದು ಅಲಿದು ಸಾಕಾಗಿ ಹೋಯಿತು. ಇಲ್ಲಿ ಒಂದು ಮೂಲೆಯಲ್ಲಿ ಕುತ್ಕೊಂಡು ಊಟ ಮಾಡ್ತೇನೆ. ನನ್ನ ತಮ್ಮ ಏನ್ ಮಾಡ್ತಾನೋ ಏನೋ, ಆರಾಮದಾನೋ ಇಲ್ಲೋ. ತಾಯಿ ಲಕ್ಷ್ಮೀದೇವಿ ಎಲ್ಲೇ ಇರಲಿ, ಹೇಗೆ ಇರಲಿ, ಒಟ್ಟು ನನ್ನ ತಮ್ಮನ್ನ ಸುಖವಾಗಿಡು ತಾಯಿ, ಸುಖವಾಗಿಡು. ಮೂರು ದಿನದಿಂದ ಹೊಟ್ಟೆಗೆ ಅನ್ನ ಇಲ್ಲೇ, ತಿಪ್ಪಿ ತಿಪ್ಪಿ ಅಲಿದ್ರು ಹೊಟ್ಟೆಗೆ ಒಂದು ತುತ್ತು ಅನ್ನ ಸಿಕ್ಕಿಲ್ಲ. ರಕ್ತ ಕಣ್ಣೀರಿದು ದಿನ ಯಾರಾದ್ರು ಹಳಸಿದ ಅನ್ನನ ತಂದು ತಿಪ್ಪೆ ಚೆಲ್ತಿದ್ರು, ಅದನ್ನೇ ತಿಂತಿದೆ. ಆದ್ರೆ ಇವತ್ತು ನಡೆ ಬರ ಸರಿ ಇಲ್ಲ, ಅವರು ತಿಪ್ಪೆಗೂ ಚೆಲ್ಲಿಲ್ಲ. ಬರಿ ಸಿಹಿಯನ್ನೇ ಉಂಡೋನಿಗೊಳಿಯೋದಿದು ಕರ್ಮ ಕರ್ಮ ಹಿಂದೆ ಹೇಳ್ತಾ ಇದ್ರು, ತಾ ಮಾಡಿದ್ದನ್ನ ಮುಂದೆ ಅನುಭವಿಸ್ತಾರೆ ಅಂತ. ಆದ್ರೆ ಹೀಗಾಗಲ್ಲ. ನಾ ಮಾಡಿದ ಪಾಪ ಕರ್ಮವನ್ನ ನಾವೇ ಅನುಭವಿಸಬೇಕು. ಕಣ್ಣೀರಿನ ಪ್ರತಿಬಿಂಬ ಇದು. ವಿಧಿ ಚಕ್ರವೇ, ನೀ ನೋಡುವ ನಾಟಕದಲ್ಲಿ ನನಗೆಂತೋ ಭಿನ್ನವಾದ ಪಾತ್ರವನ್ನಿಟ್ಟೆ. ರಕ್ತ ಕಣ್ಣೀರಿದು ನೀನಾಡಿಸಿದಂತೆ ನಾನಾಡಿದೆ ನಿಜ. ಆದ್ರೆ ನಾನಾಡಿದ ನಾಟಕದಲ್ಲಿ ಕಲಿತೆ, ಪಾಠವನ್ನ ಕಲಿತೆ. ಕರ್ಮ ಇದು ದಾಸಿವು ಹಿಂಗಬೇಕು. ಯಾರೂ ನನಗೆ ಭಿಕ್ಷೆಯನ್ನು ನೀಡ್ತಾ ಇಲ್ಲ. ಉಂಡೋನಿಗೊಳಿಯೋದಿದು ಸುಳಿಯೋ ಇದು. ಯಜಮಾನ್ರೆ, ನನ್ನ ಊರಲ್ಲಿ ಬೀದಿ ಭಿಕ್ಷುಕ, ಅನಾಥ, ನನ್ನವರು ಅಂತ ನನಗೆ ಯಾರು ಇಲ್ಲ. ಹಸಿದ ಹೊಟ್ಟೆಗೆ ಏನಾದ್ರೂ ಭಿಕ್ಷೆ ಮಾಡಿ ಯಜಮಾನ್ರೆ, ನಿಮ್ ಕೈ ಮುಗಿತೀನಿ, ಭಿಕ್ಷೆ ಮಾಡಿ. ಪಾಪ ಹೊಟ್ಟಿಸ್ತಾ ಇದೆಯಾ? ಹೌದು ಯಜಮಾನ್ರೆ, ಹೊಸು ಅಂತ ನಿಲ್ತಾ ಇದೆಯಾ? ಹೌದು ಯಜಮಾನ್ರೆ. ಯಾರೋ ನೀನು? ಆ ಧರ್ಮರಾಜನ ತಮ್ಮ ಕರ್ಮರ? ಹೌದು. ನಿನ್ನಂತವನಿಗೆ ಭಿಕ್ಷೆ ಹಾಕಬೇಕ? ಯಾರು ಭಿಕ್ಷೆನೂ ಆಗ್ತಾ ಇಲ್ಲ. ಆದ್ರೆ ಹಸಿದು ಹೊಟ್ಟೆ ಹೇಳ್ತಾ ಇದೆ, ಇನ್ನೊಂದು ಕ್ಷಣ ನಿನಗೆ ಒಂದು ತುತ್ತು ಅನ್ನ ಸಿಗದಿದ್ದರೆ ನಿಂತು ಹೋಗುವುದು ನಿನ್ನ ಪ್ರಾಣ ಪಕ್ಷಿ ಎಂದು. ಎಲ್ಲ ಯಜಮಾನ್ರು ಊಟ ಮಾಡ್ತಾ ಇದ್ದಾರೆ. ಊಟ ಮಾಡುವಾಗ ಒಂದು ತನ್ನ ಕೇಳಿದ್ರೆ ಯಾರು ಇಲ್ಲ ಅಂತ ಹೇಳಲ್ಲ. ಆದ್ರೆ ಮುಖ ತೆರೆದು ಭಿಕ್ಷೆ ಯೋಗ್ಯತೆ ನನಗಿಲ್ಲ.
ಮುಖ ಮುಚ್ಕೊಂಡು ಒಂದು ತನ್ನ ಕೇಳಿದೆ, ಬರೀ ಅವ ಬೀದಿ ಭಿಕ್ಷುಕ, ನನಗೆ ನನ್ನವರು ಅಂತ ಯಾರು ಇಲ್ಲ, ನೀವು ತಿಂತಾ ಇದ್ದೀರಲ್ಲ ಅದರಲ್ಲಿ ಒಂದೇ ಒಂದೇ ಒಂದು ಅನ್ನ ಕೊಟ್ಟು ಹಾರಿ ಹೋಗು ಈ ಪ್ರಾಣ ಪಕ್ಷಿನ ಉಳಿಸ್ತೀರ ಯಜಮಾನ್ರು, ಉಳಿಸ್ತೀರ? ಯಾರಪ್ಪ ನೀನು? ನಾನು ಭಿಕ್ಷುಕನೇ, ನೀನು ಭಿಕ್ಷುಕ. ಒಬ್ಬ ಭಿಕ್ಷುಕನ ಪರಿಸ್ಥಿತಿ ಮತ್ತೊಬ್ಬ ಭಿಕ್ಷುಕನಿಗೆ ಅರ್ಥ ಆಗುದು. ಆಯ್ತಪ್ಪ, ನಾನ್ ತಿನ್ನೋ ಅನ್ನದಲ್ಲಿ ನಿನಗೊಂದು ತುತ್ತು ಕೊಟ್ಟು ನಾನು ಊಟ ಮಾಡ್ತೀನಿ. ಒಪ್ಕೊಂಡು ಬಿಟ್ರು, ನನ್ನ ಹಸಿದ ಹೊಟ್ಟೆ ತುಂಬ್ತು, ನಾನು ಹೊಡಲು ತುಂಬ್ತು, ಅನ್ನ ಕೊಟ್ಟು ಯಾಕಪ್ಪ ನನ್ನನ್ನು ಊಟ ಮಾಡಲು ಬಿಡ್ಲಿಲ್ಲ, ನೀನು ಊಟ ಮಾಡಲಿಲ್ಲ, ಸಮಾಧಾನದಿಂದ ತಗೊಂಡಿದ್ರೆ ಊಟ ಹಾಕಿತ್ತಲ್ಲಪ್ಪ. ಕಿತ್ತು ಯಜಮಾನ್ರೆ, ಹಸಿದ ಹೊಟ್ಟೆ ಸಮಾಧಾನದಿಂದ ತಗೋ ಅಂತ ಹೇಳ್ತು, ಆದ್ರೆ ದಾಹ ಉಸಿರ ಮಾಡ್ತು, ಕೈಗೆ ಬಂದ ತುತ್ತು ಭೂಮಿಗೆ ಬಿತ್ತು. ಹೋಗ್ಲಿ ಬಿಡಿ ಯಜಮಾನ್ರೆ, ಅದಕ್ಕೆ ಹೇಳ್ತಾರೆ ತಿನ್ನೋ ಕಾಳಿನ ಮೇಲತ್ತಿ. ಅಲ್ಲಪ್ಪ, ಅಷ್ಟ ಅನ್ನ ಹುಡುಕ್ಬೇಕಾರ 10 ಮಣಿ ಅಡ್ಡಾಡಿ ತಗೊಂಬಂದಿದ್ದೀನಿ ನಾನು. ಯಜಮಾನ್ರೆ, ಅವತ್ತು ಅಹಂಕಾರದಿಂದ ಹೇಳಿದ ಮಾತು ಇವತ್ತು ಅನುಭವದಿಂದ ಹೇಳ್ತಾ ಇದ್ದೀನಿ. ತಿನ್ನೋ ಕಾಳಿನ ಮ್ಯಾಲ ತಿನ್ನವನ ಹೆಸರು ಬರೆದಿರಬೇಕು. ಅನ್ನದ ಮೇಲೆ ನನ್ನ ಹೆಸರು ಇಲ್ಲ ಅಂದಾಗ ಅದು ದಕ್ಕೋದಿಲ್ಲ ಯಜಮಾನ್ರೆ, ದಕ್ಕೋದಿಲ್ಲ. ಆದ್ರೆ ನೋಡಿ, ಅನ್ನ ಕೈ ಚೆಲ್ಕು, ನೀವು ನನ್ನ ಕೈ ಬಿಡಬೇಡಿ ಯಜಮಾನ್ರೆ. ನನಗೆ ಹೆಂಗಾದ್ರೂ ಮಾಡಿ ಹೊಟ್ಟೆ ತುಂಬಿಸಿ, ಹೆಂಗಾದ್ರೂ ಮಾಡಿ ಹೊಟ್ಟೆ ತುಂಬಿಸಿ ಯಜಮಾನ್ರೆ. ಆಯ್ತಪ್ಪ, ನೀ ಜೀವನದಾಗ ನಂತರ ನೀ ಬಾಳ ನೋವು ಅನುಭವಿಸಿದಂಗ ಕಾಂತಿ. ನಿನ್ನ ಪ್ರತಿ ಮಾತಿನದು ವ್ಯಥೆ ಅನ್ನೋದು ಎದಕ್ಕೆ ಕಾಣ್ತೈತಿ ನೋಡಪ್ಪ. ನನಗ ನಮ್ಮ ಸಾಹೇಬ್ರು ನಾ ಮನೆ ಬಿಟ್ಟು ಬರುವಾಗ 10 ರೂಪಾಯಿ ಬಹುಮಾನ ಕೊಟ್ಟಾರಪ್ಪ. ಅದನ್ನ ಖರ್ಚು ಮಾಡಿಲ್ಲ, ನಾನಾರ ಏನ್ ಮಾಡ್ಲಿ ಅದನ್ನ. ನೀನ್ ಹಸ್ಕೊಂದಿನ ಅಂತ ಹೇಳ್ತೀಯಲ್ಲ, ತಗೋ ಇದನ್ನ ತಗೊಂಡು ಎಲ್ಲಾದ್ರೂ ಹೋಗಿ ಚಹಾ ಕುಡಿಯಪ್ಪ, ಹೋಗು ಚಹಾ ಕುಡಿಯೋಗು. ದುಡ್ಡು ಇದೇ ದೊಡ್ಡ ಯಜಮಾನ್ರೆ ನನ್ನ ದಾರಿ ಬಿಡಿಸಿದ್ದು. ಇದೇ ದುಡ್ಡಿಗಾಗಿ ನಾನು ದಾರಿ ಬಿಟ್ಟೆ, ಇದೇ ದುಡ್ಡಿಗಾಗಿ ನನ್ನ ಅಣ್ಣನನ್ನ ಹೊಡೆದೆ, ಇದೇ ದುಡ್ಡಿಗಾಗಿ ಹೆತ್ತ ತಾಯಿ ಅಂತಿರುವ ನನ್ನ ಅತ್ತಿಗೆಯನ್ನು ಒತ್ತೆ, ಇದೇ ದುಡ್ಡಿಗಾಗಿ ಇದು ಬೀದಿಯ ಭಿಕ್ಷುಕನಾಗಿದ್ದೀನಿ. ಬೇಡ, ಈ ದುಡ್ಡು ಬೇಡ ಯಜಮಾನ್ರೆ. ನಾ ಯಾರು ನನ್ನ ತಮ್ಮ ಸುಖವಾಗಿರ್ಲಿ ಎಂದು ಹಗಲು ರಾತ್ರಿ ಪಡ್ಕೊತಾ ಇದ್ದಲ್ಲ, ಅದೇ ನನ್ನ ತಮ್ಮನೇ ಇವನ. ಅಯ್ಯೋ ಕಂದ, ತಮ್ಮ ನನ್ನ ಕಂದ. ಅಯ್ಯೋ ದೇವ್ರೆ,
ನನಗೆಷ್ಟೇ ಕಷ್ಟ ಬಂದರೂ ಕೂಡ ನನ್ನ ತಮ್ಮನಿಗೆ ಒಂಚೂರು ಅನ್ಯಾಯ ಆಗಬಾರದು ನಾನು ಎಷ್ಟು ಅಪೇಕ್ಷಿಸ್ತಾ ಇದ್ದೆ. ಯಾಕಪ್ಪ ನಿನಗೆ ಯಾಕೆ ಈ ಪರಿಸ್ಥಿತಿ ಬಂತು ನನ್ನ ಕಂದ? ನನಗೆ ಅಷ್ಟೇ ಅಲ್ಲಲ್ಲ, ಹೆತ್ತ ತಂದೆ ಅಣ್ಣ ಅತ್ತಿಗೆಯರ ಕಣ್ಣಲ್ಲಿ ರಕ್ತ ಹರಿಸಿದವರಿಗೆ ನನ್ನ ಸ್ಥಿತಿನೇ ಅನ್ನ ಬರೋದು. ಯಾವತ್ತು ನನಗೋಸ್ಕರ ತ್ಯಾಗ ಮಾಡಿ ಹೋದ್ಯೋ ಆವತ್ತೇ ನನ್ನ ಪಾಲಿನ ದೇವರಲ್ಲ ನೀನು. ನೀನನ್ನು ಹೊಡೆದೆ ಮನೆ ಬಿಟ್ಟು ಹೊರಗೆ ಹಾಕಿದೆ, ಆದ್ರೂ ನೀ ನನ್ನ ತಮ್ಮನೇ ಕಣಪ್ಪ, ನೀ ನನ್ನ ತಮ್ಮನೇ. ಅಣ್ಣ ನಾ ಮಾಡಿರುವ ಪಾಪಕ್ಕೆ ನನ್ನ ಹೆಣವು ಸಹಿತ ನೀನು ಮುಟ್ಬಾರ್ದ. ಆದ್ರೆ ಇಷ್ಟೆಲ್ಲ ಮಾತಾಡಿದ್ರು ತಮ್ಮ ಅಂತ ಕರೆದಲ್ಲ ನೀನು ದೇವರನ್ನ ದೇವ. ಅಯ್ಯೋ ದೇವ್ರೇ, ತಮ್ಮ ಆಡಿನ ಮನೆಯಂತಿರುವ ನಾವಿಬ್ಬರು ಎಷ್ಟೇ ಕಡಿದಾಡಿದ್ರು ಬಡಿದಾಡಿದ್ರು ತಾಯಿಯ ಕರಳನ್ನು ಕಿತ್ಕೊಂಡು ಬಂದವರಪ್ಪ ನಾವಿಬ್ರು. ನನ್ನ ತಾಯಿ ಸ್ವರ್ಗದಲ್ಲಿ ನಿಂತ್ಕೊಂಡು ನಮ್ಮಿಬ್ಬರ ಆಟವನ್ನು ನೋಡ್ತಿರ್ತಾನಪ್ಪ. ಇದರಲ್ಲಿ ನೀನು ತಪ್ಪಿಲ್ಲಪ್ಪ. ಅದೊಂದು ಕೆಟ್ಟ ಸಮಯ ಅಂತ ತಿಳ್ಕೊಂಡು ಅದನ್ನ ಮರೆತು ಬಿಡು. ಆದ್ರೆ ನಿನಗೆ ಈ ಪರಿಸ್ಥಿತಿಗೆ ಯಾರ ಕಾರಣಪ್ಪ? ಯಾರ ಕಾರಣ? ಈ ಊರ ದುಷ್ಟ ಶ್ರೀಮಂತ ಶ್ರೀಕಾಂತ್ ಗೌಡ, ಸೊಕ್ಕಿನ ಸೂಳೆ ಮಗನ ಗೌಡ. ನನ್ನ ಹೊಡೆದ್ರು ಸಹಿಸ್ಕೊಂಡೆ, ಬಡಿದ್ರು ಸಹಿಸ್ಕೊಂಡೆ. ಅಂದು ನನ್ನ ಹೆಂಡತಿ ಮೇಲೆ ಅಪವಾದ ಇಡಲು ಬಂದಾಗಲೂ ಸಹಿಸಿಕೊಂಡೆ. ಆದರೆ ನನ್ನ ಜೀವಕ್ಕೆ ಜೀವದಂತಿರುವ ನನ್ನ ತಮ್ಮನಿಗೆ ಅನ್ಯಾಯ ಮಾಡಿ ಅಂದ್ಮೇಲೆ ಮಗನ ಗೌಡ, ನೀನ್ ಆಕಾಶದಲ್ಲಿರೋ, ಅಣ್ಣ ತಮ್ಮಂದಿರಿಬ್ಬರು ಹತ್ತಾಗಿ ಹಾರಿ ಬರ್ತೀವಿ. ನೀನ್ ಪಾತಾಳದಲ್ಲಿರೋ, ಆದಿಶೇಷನಾಗಿ ಬರ್ತೀವಿ. ಸೋಳೆ ಮಗನೇ, ನಿನ್ನ ತಾಯಿ ಗರ್ಭದಲ್ಲಿದ್ದರೂ ಸರಿ, ಆ ಗರ್ಭವನ್ನು ಸೀಳಿ ನಿನ್ನ ರುಂಡವನ್ನು ಕಳೆದು ಆ ನಿನ್ನ ರುಂಡಕ್ಕೆ ನಾ ಮೆಟ್ಟುವ ಮೆಟ್ಟಿನ ಸರ ಹಾಕಿ ಮೆರವಣಿಗೆ ಮಾಡದಿದ್ರು ನಾವಿಬ್ರು ಧರ್ಮಾಪುರದ ಹುಲಿಗಳೇ ಅಲ್ಲ. ನಡೆ ಹೋಗೋಣ. ಯಾರಲೇವ ಧರ್ಮರಾಜ? ಇವನೇ ಅಣ್ಣ ನನ್ನ ಜೀವನವನ್ನೇ ಸರ್ವನಾಶ ಮಾಡಿ ಆ ಗೌಡನ ಚಮಚಾಗಿರಿ ಮಾಡಿದ ಗೌರೀಶನ ಇವನು. ಲೇ ಗೌರ್ಯ, ನನಗೇನಾದ್ರೂ ಸಹಿಸ್ಕೋತೀರಿ. ನನ್ನ ತಮ್ಮನ ಕಣ್ಣಲ್ಲಿ ಕಣ್ಣೀರ ಹರಿಸಿದವರು ಯಾರು ಬದುಕಬಾರದು. ಆರಾಮಲ್ ಗಪ್ಪ ಮೊದಲ ಹೇಳು ಮಾಡ್ರ ಕೇಳೋಲ್ಲ ಸರ್. ಕೈಯಾರ ನಾ ಹೇಳು ಮಾಡ ಒಂದ್ ಸ್ವಲ್ಪ ಹೋಗ್ರಿ. ನೀವ್ ಏನ್ ಅವ ಅನ್ನ ನೋಡ್ರಿ ಹಂಗ ಇವ್ ನೋಡ್ರಿ ಹಿಂಗ ಹಿಂಗ ಯಾಕೆ ಮಾಡ್ತೀರಿ ನೀವು? ಮತ್ತೆ ಏನ್ ಮಾಡ್ಬೇಕಂತ ಮಾಡೀನಿ? ಹೌದಣ್ಣ, ಕರ್ಮರಾಜ ಹೇಳಿದಾಗೆ ಆವತ್ತು ಶ್ರೀಕಾಂತ್ ಗೌಡನ ಮಣಿಯಿಂದ ಹೊರಗೆ ಹಾಕಿದ್ದು ನಿಜ. ಆದ್ರೆ ಅದರ ಹಿಂದೆ ಒಂದು ಸತ್ಯವಾದ ಘಟನೆ ನಡೆದಿದೆ. ಅಂದ್ರೆ ನಾನು ಚಿಕ್ಕವರಿದ್ದಾಗ ನನ್ನ ತಂದೆ ತಾಯಿಯನ್ನು ಕೊಂದು ಸೇಡಿಗಾಗಿ ಶ್ರೀಕಾಂತ್ ಗೌಡನ ಮನೆಗೆ ಬಂದಿಯಲ್ಲ, ಅದಕ್ಕೋಸ್ಕರ. ಆದ್ರೆ ಆ ಶ್ರೀಕಾಂತ್ ಗೌಡನ ಮನೆಯಲ್ಲಿ ನಡೆದಿದ್ದೇ ಬೇರೆ. ಏನಪ್ಪ ನಡೆದಿದ್ದು? ಶ್ರೀಕಾಂತ್ ಗೌಡನಿಗೆ ಬೇಕಾಗಿರೋದು ನಿಮ್ಮ ಆಸ್ತಿ, ಆದ್ರೆ ನಿಮ್ಮ ತಮ್ಮ ಕರಮರಾಜನಿಗೆ ಬೇಕಾಗಿರೋದು ಶ್ರೀಕಾಂತ್ ಗೌಡನ ತಂಗಿ. ಹೇಗಾದ್ರೂ ಮಾಡಿ ನಿನ್ನ ಆಸ್ತಿಯನ್ನು ಬರೆಸಿಕೊಂಡು
ಆ ವಾಸ್ತವ್ಯನನ್ನು ಕೊಲೆ ಮಾಡ್ಬೇಕಂತ ಹೊಂಚ ಹಾಕಿದ ಪಾಪಿ ಗೌಡ ಹೌದಲ್ಲ. ಅದಕ್ಕೋಸ್ಕರ ಹೇಗಾದ್ರೂ ಮಾಡಿ ಮನೆಯ ದೇವರನ್ನು ಹೊರಗೆ ಹಾಕ್ಬೇಕಂತ ನಾನೇ ಹೊರಗೆ ಹಾಕಿದೆ.